ನಮಸ್ಕಾರ ಸ್ನೇಹಿತರೆ, ಇವತ್ತೇ ಅತಿ ಪವಿತ್ರವಾದ ಶಕ್ತಿಯುತವಾದ ಯೋಗಿನಿ ಏಕಾದಶಿ. ತುಂಬಾ ಜನರಿಗೆ ಏಕಾದಶಿ ಯಾವಾಗ ಅನ್ನೋ ಕನ್ಫ್ಯೂಷನ್ ಇದೆ. ಏಕಾದಶಿ ಇವತ್ತು ಬೆಳಿಗ್ಗೆ 7:18 ಶುರುವಾಗಿ ನಾಳೆ ಬೆಳಿಗ್ಗೆ 4:27 ಕೊನೆಯಾಗುತ್ತದೆ. ಯಾವ ಹಬ್ಬವನ್ನೇ ಆಗಲಿ ಸೂರ್ಯೋದಯದ ಸಮಯದಲ್ಲಿ ಇರುವಂತ ದಿನದಂದೇ ನಾವು ಆಚರಿಸಬೇಕು. ಹಾಗಾಗಿ ನಾಳೆ ಏಕಾದಶಿ ಸೂರ್ಯ ಹುಟ್ಟೋಕು ಮುಂಚೆನೆ ಮುಗಿಯುವುದರಿಂದ ಇವತ್ತೇ ನಾವು ಏಕಾದಶಿಯನ್ನು ಮಾಡಬೇಕು. ಆದರೆ ಈ ಕನ್ಫ್ಯೂಷನ್ ಇಂದ ತುಂಬಾ ಜನರಿಗೆ ಏಕಾದಶಿ ಮಾಡೋದಕ್ಕೆ ಆಗಿರಲ್ಲ, ಅಥವಾ ಯಾವುದಾದರೂ ಅನಿವಾರ್ಯ ಕಾರಣಗಳಿಂದ ಮುಟ್ಟು ಮೈಲಿಗೆಯಿಂದ ಏಕಾದಶಿ ವ್ರತ ಮಾಡೋಕೆ ಮಿಸ್ ಆಗಿರೋರು ಅದಕ್ಕೆ ಪರಿಹಾರವಾಗಿ, ಜೊತೆಗೆ ಏಕಾದಶಿ ಫಲ ಪಡೆದುಕೊಳ್ಳುವುದಕ್ಕಾಗಿ ಈಗ ನಾನು ಹೇಳುವಂತ ಈ ಯೋಗಿನಿ ಏಕಾದಶಿ ವ್ರತಕಥೆಯನ್ನು ಭಕ್ತಿಯಿಂದ ಕೇಳಿಸಿಕೊಂಡರೆ ಸರಿಹೋಗುತ್ತದೆ. ಇನ್ನು ಆಲಸ್ಯ ಮಾಡದೆ ಕಥೆನ ಕೇಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಈ ವ್ರತಕಥೆ ನಮಗೆ ಪದ್ಮ ಪುರಾಣ ಹಾಗೂ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಕಾಣಿಸುತ್ತದೆ. ಇದು ನಮಗೆ ಶ್ರೀಕೃಷ್ಣ ಪರಮಾತ್ಮರು ಹಾಗೂ ಧರ್ಮರಾಜನ ಮಧ್ಯೆ ನಡೆದ ಸಂಭಾಷಣೆಯ ರೂಪದಲ್ಲಿ ಕಾಣಿಸುತ್ತದೆ. ಒಂದು ಸಲ ಶ್ರೀಕೃಷ್ಣ ಪರಮಾತ್ಮರು ಧರ್ಮರಾಜನೊಂದಿಗೆ, ಓ ಯುಧಿಷ್ಠಿರ, ಯೋಗಿನಿ ಏಕಾದಶಿಯ ಪವಿತ್ರತೆಯನ್ನು ತಿಳಿಸುವಂತಹ ಒಂದು ಪುರಾಣ ಕಥೆ ಇದೆ. ಆ ಕತೆ ಕೇಳಿದರೆ ಎಲ್ಲಾ ಪಾಪಗಳು ಹೊರಟು ಹೋಗುತ್ತದೆ. ಆ ಕತೆ ಏನು ಅಂತ ಈಗ ನಾನು ಹೇಳುತ್ತೇನೆ, ಶ್ರದ್ಧೆಯಿಂದ ಕೇಳು ಎಂದು ಹೇಳಿ ಕತೆ ಹೇಳಲು ಶುರು ಮಾಡಿದರು ಶ್ರೀಕೃಷ್ಣ. ಅಲಕಾಪುರಿ ನಗರಕ್ಕೆ ಅಧಿಪತಿ ಕುಬೇರ. ಕುಬೇರ ಶ್ರೇಷ್ಠವಾದ ಶಿವಭಕ್ತ. ಯಕ್ಷನಾದ ಕುಬೇರನಿಗೆ ಪೂಜೆ ಮಾಡಲು ಹೂವುಗಳನ್ನು ತಂದುಕೊಡಲು ಒಬ್ಬ ಸೇವಕನಿದ್ದ. ಅವನ ಹೆಸರು ಪುಷ್ಪಮಾಲಿ. ಅವನ ಹೆಂಡತಿ ವಿಶಾಲಾಕ್ಷಿ. ಆಕೆಯ ಮುಖ, ದೇಹ, ಮೈಮಾಟ ಎಲ್ಲವೂ ಕೂಡ ಸುಂದರವಾಗಿ ಆಕರ್ಷಕವಾಗಿರುತ್ತದೆ. ಅವಳೆಂದರೆ ಪುಷ್ಪಮಾಲಿಗೆ ತುಂಬಾನೇ ಮೋಹ. ಹಾಗಾಗಿ ಅವನು ಯಾವಾಗಲೂ ಮನ್ಮಥನಿಗೆ ವಶವಾಗಿರುತ್ತಾನೆ. ಪ್ರತಿದಿನ ಪ್ರಾತಃ ಕಾಲದಲ್ಲಿ ಕುಬೇರ ಶಿವಪೂಜೆ ಮಾಡುತ್ತಾನೆ. ಆ ಸಮಯಕ್ಕೆ ಸರಿಯಾಗಿ ಪುಷ್ಪಮಾಲಿ ಹೂವುಗಳನ್ನು ತಂದುಕೊಡಬೇಕು. ಒಂದು ದಿನ ಪುಷ್ಪಮಾಲಿ ಅವನ ಹೆಂಡತಿಯ ಸುಂದರವಾದ ಮುಖವನ್ನು ನೋಡುತ್ತಾ ಕುಳಿತು ಬಿಟ್ಟ. ಅಲ್ಲಿಂದ ಅವಳನ್ನು ಬಿಟ್ಟು ಹೋಗಲು ಅವನಿಗೆ ಸಾಧ್ಯವಾಗಲಿಲ್ಲ. ಬೆಳಿಗ್ಗೆ ಎದ್ದು ಮಾನಸ ಸರೋವರದಿಂದ ಹೂವುಗಳನ್ನು ತಂದು ಒಂದು ಸಲ ಹೆಂಡತಿಯನ್ನು ನೋಡಿ ಹೋಗೋಣ ಎಂದು ಮನೆಗೆ ಹೋದಂತ ಪುಷ್ಪಮಾಲಿ ಅವಳ ಅಂದ ಚಂದವನ್ನು ನೋಡಿ ಕುಬೇರನ ಹತ್ತಿರ ಹೋಗುವುದು ಪೂರ್ತಿಯಾಗಿ ಮರೆತು ಹೋದ. ಆ ಸಮಯದಲ್ಲಿ ಕುಬೇರ ಶಿವಮಂದಿರದಲ್ಲಿ ಪೂಜೆ ಶುರು ಮಾಡಿದ್ದ. ಹೂವುಗಳು ಯಾವಾಗ ಬರುತ್ತದೆ ಎಂದು ಕಾಯುತ್ತಿದ್ದ. ಮಠ ಮಧ್ಯಾಹ್ನ ಕೂಡ ಆಗೋಯ್ತು. ಆ ಸಮಯ ಕೂಡ ತಿಳಿಯದೆ ಪುಷ್ಪಮಾಲಿ ಮನೆಯಲ್ಲಿ ಹೆಂಡತಿಯ ಜೊತೆ ಕಳೆಯುತ್ತಿದ್ದ. ಇದರಿಂದ ಯಕ್ಷರಾಜನಾದ ಕುಬೇರನಿಗೆ ವಿಪರೀತವಾದ ಕೋಪ ಆವರಿಸಿತು. ಕೂಡಲೇ ಸೇವಕರನ್ನು ಕರೆದು ಆ ಪುಷ್ಪಮಾಲಿ ಬರದೇ ಇರಲು ಕಾರಣ ಏನೆಂದು ತಿಳಿದುಕೊಂಡು ಬರುವಂತೆ ಕಳಿಸಿದ. ಸೇವಕರು ಪುಷ್ಪಮಾಲಿಯ ಮನೆಗೆ ಹೋಗಿ ವಿಷಯ ತಿಳಿದುಕೊಂಡು ಕುಬೇರನ ಹತ್ತಿರ ಬಂದು, ಯಕ್ಷರಾಜ, ಪುಷ್ಪಮಾಲಿ ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದಾನೆ. ಅವನ ಹೆಂಡತಿಯ ಜೊತೆ ಸಂತೋಷವಾಗಿ ಕತೆ ಮಾತನಾಡಿಕೊಂಡು ಕುಳಿತಿದ್ದಾನೆ ಎಂದು ಹೇಳಿದರು. ಕುಬೇರ ಕೋಪದಿಂದ, ನೀವೀಗಲೇ ಹೋಗಿ ಆ ಪುಷ್ಪಮಾಲಿಯನ್ನು ಅದೇ ರೀತಿ ಎಳೆದುಕೊಂಡು ನನ್ನ ಮುಂದೆ ತಂದು ನಿಲ್ಲಿಸಿ ಎಂದು ಹೇಳಿದ. ಸೇವಕರು ಅದೇ ರೀತಿ ಪುಷ್ಪಮಾಲಿಯನ್ನು ಎಳೆದುಕೊಂಡು ಕುಬೇರನ ಹತ್ತಿರ ಕರೆತಂದರು. ಹೂವುಗಳು ಕೊಡಬೇಕಾದ ಸಮಯ ದಾಟಿ ಹೋಯಿತು ಎಂಬ ವಿಷಯ ಆಗ ಪುಷ್ಪಮಾಲಿಗೆ ಅರ್ಥವಾಯಿತು. ಕುಬೇರನ ಮುಖ ನೋಡಲು ಧೈರ್ಯ ಸಾಲದೆ, ಏನು ಹೇಳಬೇಕೆಂದು ಅರ್ಥವಾಗದೆ ತಲೆ ತಗ್ಗಿಸಿಕೊಂಡು ನಡುಗುತ್ತಾ ನಿಂತುಕೊಂಡ ಪುಷ್ಪಮಾಲಿ. ಅವನ ಮುಖ ನೋಡಿದ ಕುಬೇರನಿಗೆ ಇನ್ನಷ್ಟು ಕೋಪ ಹೆಚ್ಚಾಯಿತು. ಕಣ್ಣು ಕೆಂಪಾಯಿತು. ಹಲ್ಲು ಕಚ್ಚುತ್ತಾ ಪುಷ್ಪಮಾಲಿಯನ್ನು ನೋಡಿ, ಪಾಪಾತ್ಮ ಪುಷ್ಪಮಾಲಿ, ನೀನೊಬ್ಬ ನೀಚ ದುಷ್ಟ. ನಿನಗೆ ಎಷ್ಟು ಅಹಂಕಾರವಿದ್ದರೆ ದೇವರ ಕೆಲಸವನ್ನೇ ನಿರ್ಲಕ್ಷ್ಯ ಮಾಡುತ್ತೀಯ. ಹಾಗಾಗಿ ನೀನು ಕುಷ್ಠರೋಗಕ್ಕೆ ಗುರಿಯಾಗಿ ನಿನ್ನ ಹೆಂಡತಿಯಿಂದ ಶಾಶ್ವತವಾಗಿ ದೂರಾಗು.
ಈಗಲೇ ನನ್ನ ಅಲಕಾಪುರಿ ನಗರವನ್ನು ಬಿಟ್ಟು ಯಾವುದಾದರೂ ಪ್ರದೇಶದಲ್ಲಿ ಬದುಕು ಎಂದು ಹೇಳಿ ಪುಷ್ಪಮಾಲಿಯನ್ನು ಅಲ್ಲಿಂದ ಕಳಿಸಿಬಿಟ್ಟ ಕುಬೇರ. ಅವನು ಅಲಕಾಪುರಿ ಬಿಟ್ಟ ತಕ್ಷಣವೇ ಅದುವರೆಗೂ ನಡೆದಂತ ಅವನ ಜೀವನವನ್ನು ಮರೆತು ಹೋಗಿ ಕುಷ್ಠರೋಗಕ್ಕೆ ಗುರಿಯಾಗಿ ಅತಿ ಭಯಂಕರವಾದ ಹಿಮಾಲಯ ಪರ್ವತದಲ್ಲಿ ಹೋಗಿ ಬಿದ್ದ. ತಿನ್ನಲು ಊಟ ಇಲ್ಲದೆ, ಕುಡಿಯಲು ನೀರಿಲ್ಲದೆ, ಹಗಲಲ್ಲಿ ನೆಮ್ಮದಿ ಇಲ್ಲದೆ, ರಾತ್ರಿ ನಿದ್ದೆ ಇಲ್ಲದೆ ನರಳಾಡಿದ. ಗಾಳಿ ಬಂದಾಗಲೆಲ್ಲ ಕುಷ್ಠ ಕಣಗಳು ಇನ್ನಷ್ಟು ನೋವು ಕೊಡುತ್ತಿದ್ದವು. ಬಿಸಿಲಿಗೆ ಹೋದರೆ ಆ ಬಿಸಿಲು ಮೈಮೇಲೆ ಬಿದ್ದಾಗಲೆಲ್ಲ ಕುದಿಯುವ ನೀರು ಮೈಮೇಲೆ ಬಿದ್ದ ಹಾಗೆ ಆಗುತ್ತಿತ್ತು. ಆದರೆ ಅದುವರೆಗೂ ಪುಷ್ಪಮಾಲಿ ಪ್ರತಿದಿನ ಶಿವನ ಪೂಜೆಗೆ ಹೂವುಗಳನ್ನು ತಂದು ಕೊಡುತ್ತಿದ್ದುದರಿಂದ ಅವನಿಗೆ ಪೂರ್ವಜನ್ಮದ ಜ್ಞಾನ ಬಂದಿತು. ಅವನು ಕುಬೇರನಿಗೆ ಮಾಡಿದಂತ ಅನ್ಯಾಯವು ನೆನಪಾಯಿತು. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾ ಆ ಭಯಾನಕ ಕಾಡಿನಲ್ಲಿ ಅಲೆದಾಡಸಾಗಿದ. ಅದೇ ರೀತಿ ಒಂದು ದಿನ ಪರಮ ಪವಿತ್ರವಾದ ಹಿಮವತ್ ಪರ್ವತದ ತುತ್ತ ತುದಿಯನ್ನು ತಲುಪಿದ. ಅಲ್ಲಿ ಪುಷ್ಪಮಾಲಿಗೆ ಧ್ಯಾನ ಮಾಡುತ್ತಿದ್ದ ಮಾರ್ಕಂಡೇಯ ಮಹರ್ಷಿ ಕಾಣಿಸಿದರು. ಮಾರ್ಕಂಡೇಯ ಮುನಿ ತುಂಬಾನೇ ಶ್ರೇಷ್ಠರು. ಅವರಿಗೆ ಬ್ರಹ್ಮದೇವರ ಲೆಕ್ಕದ ಪ್ರಕಾರ 7 ಕಲ್ಪಗಳವರೆಗೂ ಆಯಸ್ಸಿದೆ. ಅವರು ಈಗಲೂ ಕೂಡ ಚಿರಂಜೀವಿಯಾಗಿ ಬದುಕುತ್ತಿದ್ದಾರೆ. ಆ ಮಹರ್ಷಿಯ ಆಶ್ರಮ ಬ್ರಹ್ಮದೇವರ ಸಭೆಗೆ ಸಮಾನವಾಗಿತ್ತು. ಪುಷ್ಪಮಾಲಿ ಅವರ ಆಶ್ರಮಕ್ಕೆ ಹೋದ. ಅವನು ಪಾಪ ಮಾಡಿದ್ದರಿಂದ ಮಹರ್ಷಿಯ ಕಾಲನ್ನು ಮುಟ್ಟದೆ ಸ್ವಲ್ಪ ದೂರದಲ್ಲಿ ನಿಂತುಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅವನನ್ನು ನೋಡಿದ ಮಾರ್ಕಂಡೇಯ ಋಷಿ ಅವನನ್ನು ಹತ್ತಿರ ಕರೆದು, ಯಾವ ಕಾರಣದಿಂದ ನಿನಗೆ ಕುಷ್ಠರೋಗ ಬಂತು? ಯಾವ ಪಾಪ ಮಾಡಿರುವುದರಿಂದ ಈ ರೀತಿ ಕಷ್ಟ ಅನುಭವಿಸುತ್ತಾ ಎಲ್ಲರಿಂದ ನಿಂದನೆಗೆ ಗುರಿಯಾಗುತ್ತಿದ್ದೀಯಾ ಎಂದು ಕೇಳಿದರು. ಆಗ ಪುಷ್ಪಮಾಲಿ ಅದುವರೆಗೂ ನಡೆದ ಎಲ್ಲಾ ಕಥೆಯನ್ನು ಮಾರ್ಕಂಡೇಯ ಮಹರ್ಷಿಗೆ ಹೇಳಿದ. ಮಹಾತ್ಮ, ಶಿವಪೂಜೆಯಿಂದ, ನಮ್ಮ ಯಕ್ಷರಾಜ ಕುಬೇರನಿಂದ, ಜೊತೆಗೆ ನನ್ನ ಹೆಂಡತಿಯಿಂದ ದೂರಾಗಿ ಈ ಕುಷ್ಠರೋಗ ಅನುಭವಿಸಲಾಗದೆ ತುಂಬಾನೇ ನೋವು ತಿನ್ನುತ್ತಿದ್ದೇನೆ. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನಿಮ್ಮಂತ ಪುಣ್ಯಾತ್ಮರ ಮನಸ್ಸು ತುಂಬಾನೇ ಮೃದುವಾದದ್ದು. ನಾನು ಪಾಪ ಮಾಡಿದ್ದೇನೆ, ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ನನ್ನ ತಪ್ಪಿಗೆ ಯಾವುದೋ ಒಂದು ರೀತಿಯಾದ ವಿಮೋಚನೆಯ ಮಾರ್ಗ ಇರಲೇಬೇಕಲ್ಲವೇ? ನನ್ನ ಮೇಲೆ ಕರುಣೆ ತೋರಿಸಿ ಅದನ್ನು ತಿಳಿಸಿಕೊಡಿ. ಮತ್ತೆ ನಾನು ನನ್ನ ಲೋಕಕ್ಕೆ ಹೋಗುವಂತೆ ಮಾಡಿ, ನನ್ನ ಹಳೆ ಜೀವನ ಮರಳಿ ಸಿಗುವಂತೆ ಮಾಡಿ ಎಂದು ಬೇಡಿಕೊಂಡ ಪುಷ್ಪಮಾಲಿ. ಆಗ ಮಾರ್ಕಂಡೇಯ ಮಹರ್ಷಿ, ನಿನಗೆ ಈ ಗತಿ ಏಕೆ ಬಂತೆಂದು ನಿನ್ನನ್ನು ನೋಡಿದಾಗಲೇ ನನಗೆ ಅರ್ಥವಾಯಿತು. ಆದರೆ ನೀನು ನಿಜ ಹೇಳುತ್ತೀಯೋ ಅಥವಾ ಸುಳ್ಳು ಹೇಳುತ್ತೀಯೋ ಎಂದು ತಿಳಿದುಕೊಳ್ಳಲು ನಿನ್ನನ್ನು ಕೇಳಿದೆ ಅಷ್ಟೆ. ಹಾಗೆ ಪ್ರತಿ ತಪ್ಪಿಗೆ, ಪ್ರತಿ ಪಾಪಕ್ಕೆ ಒಂದು ಶಿಕ್ಷೆ ಇರುತ್ತದೆ. ಶಿಕ್ಷೆಯ ಅವಧಿ ಕೂಡ ಇರುತ್ತದೆ. ಅದು ಆ ತಪ್ಪು ಎಷ್ಟು ದೊಡ್ಡದು ಎಂಬುದರ ಮೇಲೆ ಅವಲಂಬಿಸಿರುತ್ತದೆ. ನೀನು ಮಾಡಿದ ತಪ್ಪು ಅಷ್ಟೊಂದು ದೊಡ್ಡದಲ್ಲ, ಹಾಗಂತ ಚಿಕ್ಕದು ಕೂಡ ಅಲ್ಲ. ನೀನು ದೇವರನ್ನು ಹಾಗೂ ನಿನಗೆ ಕೆಲಸ ಕೊಟ್ಟ ಪ್ರಭುಗಳನ್ನು ಕೂಡ ಮೋಸ ಮಾಡಿರುವೆ. ಅದಕ್ಕಾಗಿ ನೀನು ಅನುಭವಿಸಿದಂತ ಶಿಕ್ಷೆ ಸರಿಹೋಯಿತು. ಈಗ ನಿನ್ನ ಶಾಪ ವಿಮೋಚನೆಗಾಗಿ ಒಂದು ವ್ರತ ಹೇಳುತ್ತೇನೆ, ಕೇಳು. ಆ ವ್ರತವನ್ನು ನೀನು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೇ ಆದರೆ ಮತ್ತೆ ಹಿಂದಿನ ಜೀವನ ನಿನಗೆ ಸಿಗುತ್ತದೆ, ಶುಭ ಉಂಟಾಗುತ್ತದೆ. ಶೀಘ್ರದಲ್ಲಿ ಜ್ಯೇಷ್ಠ ಬಹುಳ ಏಕಾದಶಿ ಬರಲಿದೆ. ಆ ಏಕಾದಶಿಯನ್ನು ಯೋಗಿನಿ ಏಕಾದಶಿ ಎಂದು ಕರೆಯುತ್ತಾರೆ. ಎಷ್ಟೋ ಪುಣ್ಯವನ್ನು ಕೊಡುವಂತ ಏಕಾದಶಿಯ ದಿನದಂದು ನೀನು ಉಪವಾಸ ಇದ್ದು ಜಾಗರಣೆ ಮಾಡು. ಆ ವ್ರತ ಆಚರಿಸಿದ ಪುಣ್ಯ ಪ್ರಭಾವದಿಂದ ಖಂಡಿತ ನಿನಗೆ ಕುಷ್ಠರೋಗ ವಾಸಿಯಾಗುತ್ತದೆ ಎಂದು ಹೇಳಿದರು. ಅವರ ಮಾತುಗಳನ್ನು ಕೇಳಿದ ಪುಷ್ಪಮಾಲಿ ತುಂಬಾ ಸಂತೋಷದಿಂದ ಮಾರ್ಕಂಡೇಯ ಋಷಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಮಾರ್ಕಂಡೇಯ ಋಷಿ ಹೇಳಿದಂತೆ ಪುಷ್ಪಮಾಲಿ ಯೋಗಿನಿ ಏಕಾದಶಿಯಂದು ನಿಯಮ ನಿಷ್ಠೆಗಳಿಂದ ಪೂಜೆ ಮಾಡಿ ವ್ರತವನ್ನು ಆಚರಿಸಿ ಉಪವಾಸ ಜಾಗರಣೆ ಮಾಡಿದ. ಅದರ ಪ್ರಭಾವದಿಂದ ಅವನಿಗೆ ಕುಷ್ಠರೋಗ ಗುಣವಾಯಿತು. ಅವನ ದೇಹ ಕೂಡ ದಿವ್ಯ ಕಾಂತಿಯಿಂದ ಹೊಳೆಯಲಾರಂಭಿಸಿತು. ಕೂಡಲೇ ಪುಷ್ಪಮಾಲಿ ಕುಬೇರನ ಹತ್ತಿರ ಹೋಗಿ ಕ್ಷಮೆ ಯಾಚಿಸಿ ಮತ್ತೆ ಮೊದಲಿನ ಕೆಲಸವನ್ನು ಗಿಟ್ಟಿಸಿಕೊಂಡು ನಿಷ್ಠೆಯಿಂದ ಮಾಡುತ್ತಾ ಹೆಂಡತಿಯೊಂದಿಗೆ ಸುಖವಾಗಿ ಬದುಕಿದ ಎಂದು
ಶ್ರೀಕೃಷ್ಣ ಪರಮಾತ್ಮರು ಧರ್ಮರಾಜನಿಗೆ ಹೇಳಿದರು. ಹಾಗಾಗಿ ಯುಧಿಷ್ಠಿರ, ಈ ಯೋಗಿನಿ ಏಕಾದಶಿ ಎಷ್ಟೋ ಪವಿತ್ರವಾದದ್ದು. ಈ ಏಕಾದಶಿಯನ್ನು ನಿಷ್ಠೆಯಿಂದ ಆಚರಿಸಿದ ಮನುಷ್ಯ 88,000 ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ ಪುಣ್ಯ ಪಡೆದುಕೊಳ್ಳುತ್ತಾನೆ. ಈ ವ್ರತ ಸಕಲ ಪಾಪಗಳನ್ನು ನಿವಾರಿಸುತ್ತದೆ, ಜೊತೆಗೆ ಮುಕ್ತಿಯನ್ನು ಕೂಡ ಕೊಡುತ್ತದೆ. ಈ ಯೋಗಿನಿ ಏಕಾದಶಿ ಮನುಷ್ಯರು ಮಾಡಿದ ಎಲ್ಲಾ ಪಾಪಗಳನ್ನು ಹೋಗಲಾಡಿಸಿ ಮಹಾಪುಣ್ಯವನ್ನು ಕೊಡುತ್ತದೆ ಎಂದು ಶ್ರೀಕೃಷ್ಣ ಪರಮಾತ್ಮರು ಹೇಳಿದರು. ಹಾಗಾಗಿ ಸ್ನೇಹಿತರೆ, ಇವತ್ತು ನೀವು ಏಕಾದಶಿ ವ್ರತ ಮಾಡಿದ್ದರು ಮಾಡದೇ ಇದ್ದರೂ ಕೂಡ ಈ ಪುಣ್ಯ ಕಥೆಯನ್ನು ಇವತ್ತು ಕೇಳಿದರು, ಹೇಳಿದರು ಅಥವಾ ಓದಿದರು 1000 ಹಸುಗಳನ್ನು ದಾನ ಮಾಡಿದಷ್ಟು ಪುಣ್ಯ ಪಡೆದುಕೊಂಡು ನಿಮ್ಮ ಎಲ್ಲಾ ಪಾಪಗಳನ್ನು ಕಳೆದುಕೊಳ್ಳುತ್ತೀರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.